ಅರೇಹಳ್ಳಿ ಸಂತೆಯಲ್ಲಿ ಸ್ವಚ್ಛತೆ ಮಾಯವಾಗಿದ್ದು ರೋಗ ರುಜಿನಗಳ ತಾಣವಾಗಿ ಮಾರ್ಪಟ್ಟಿದೆ. ಗ್ರಾಮಾಡಳಿತ ಮಂಡಳಿಗೆ ಸುಂಕ ಸಂಗ್ರಹಿಸುವಲ್ಲಿರುವ ಆಸಕ್ತಿ ಸ್ವಚ್ಛತೆ ಕಡೆಗಿಲ್ಲ ಎಂದು ಶನಿ ದೇಗುಲದ ಪ್ರಧಾನ ಅರ್ಚಕ ರಾಜು ಆರೋಪಿಸಿದರು. ಬೇಲೂರು ತಾಲೂಕು ಅರೇಹಳ್ಳಿಯ ವಾರದ ಸಂತೆ ನಡೆಯುವ ಸ್ಥಳ ಕೊಳಕಾಗಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ವರ್ಷಕ್ಕೆ 6-7 ಲಕ್ಷ ರೂ.ಗಳನ್ನು ಸುಂಕದ ರೂಪದಲ್ಲಿ ಸಂಗ್ರಹಿಸುತ್ತಾರೆ. ಸಂತೆ ಮಾರುಕಟ್ಟೆಯನ್ನು ಸ್ವಚ್ಛ ಮಾಡಿಕೊಡುವಂತೆ ಮನವಿ ಸಲ್ಲಿದರೂ ಸಹ ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ ನಿರ್ಲಕ್ಷ್ಯ ಧೋರಣೆ ತೋರಿದೆ. ಗಬ್ಬು ನಾರುತ್ತಿರುವ ಸ್ಥಳದಲ್ಲಿ ವ್ಯಾಪಾರ ಮಾಡಲು ವರ್ತಕರು ಹಿಂದೇಟು ಹಾಕುತ್ತಿದ್ದಾರೆ ಎಂದರು. ನಾವು ಈ ಅರೇಹಳ್ಳಿ ಗ್ರಾಮ ಪಂಚಾಯತಿಗೆ ಅರೇಹಳ್ಳಿ ಸಂತೆ ಒಳಗೆ ಇಷ್ಟೆಲ್ಲ ಗಲೀಜಾಗುತ್ತೆ ಅಂತೇಳಿ ಹಿಂದೆ ಒಂದ್ಸತಿ ಪಿ ಡಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಿದ್ವಿ. ಸಂಘದಲ್ಲ ಸೇರಿ ಅವಾಗ ಎಲ್ಲ ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಕೊಂಡು ಮಾತ್ಕೊಡ್ತಾರೆ. ಈಗ ನೋಡಿದ್ರೆ ತಿಂಗಳಿಗೆ ಒಂದ್ಸತಿ ಆಗಲಿ 2 ತಿಂಗಳಾದರೂ ಕ್ಲೀನ್ ಮಾಡಿಲ್ಲ. ಇಲ್ಲಿ ಸಂತೆಯಲ್ಲಿ ಪ್ರತಿ ವಾರ ಸ್ವಲ್ಪ ಕಲೆಕ್ಷನ್ ಮಾಡ್ತಾರೆ. ಸಂತೆಯಲ್ಲಿ ಏನಾಗಿದೆ ಎಂತ ಯಾರೇ ತಿಂಗಳಕ್ಕೆ ಪಿ ಡಿ ಆಗಲಿ ಅಧ್ಯಕ್ಷರಾಗಲಿ ಯಾವ ಅಭಿವೃದ್ಧಿ ಅಧಿಕಾರಿ ಅಂತ ನಾನು ದೊಡ್ಡದಾಗಿ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವ ಕೆಲಸನೂ ಇಲ್ಲಿ ಮಾಡಿಲ್ಲ. ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಅಂದರೆ ಇದನ್ನು ಪರಿಶೀಲನೆ ಮಾಡಿ ಇದಕ್ಕೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಯಾರ ಬಗ್ಗೆ ಪೀಡೋ ಬಗ್ಗೆ ಏನು ಇಲ್ಲಿ ಯಾವ ಕೆಲಸಗಳಾಗಿದೆ, ಒಂದು ಕುಡಿಯೋ ನೀರಾಗಿರ್ಬೋದು, ಸಂತೆ ಒಳಗೆ ಇದೆಲ್ಲ ಗಲೀಜು ಇಷ್ಟು ಕಾಣದೇ ಇರ್ತಾರೆ ಜನಗಳಿಗೆ. ಇದ್ರೊಳಗಡೆ ಯಾವ ಥರ ಅವರು ಜೀವನ ಮಾಡ್ತಾರೆ, ಅವ್ರು ಬಂದು ವ್ಯಾಪಾರ ಮಾಡೋದು, ಅಲ್ಲಿಂದ ಬಂದವ್ರಿಗೆ ಬಚ್ಚೊಳಗೆಲ್ಲ ಕುತ್ಕೊಂಡು ವ್ಯಾಪಾರ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಚಿಂತನೆ ಮಾಡೋಕೆ ಒಟ್ಟಿಗೆ ವರ್ಷಕ್ಕೆ 6-7 ಲಕ್ಷ ರೂಪಾಯಿ ದುಡ್ಡು ತಗೊಂತಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಇರೋಕ್ಕಿಲ್ಲ, ಒಂದು ರೋಡ್ ಸರಿ ಇಲ್ಲ, ಇಲ್ಲಿ ಯಾವ ಇದನ್ನು ಸ್ವಚ್ಛತೆ ಮಾಡ್ಕೊಡೋಕ್ಕಲ್ಲ. ಕೇಳಿದರೆ ನಾನು ಪ್ರತಿ ವಾರ ಕ್ಲೀನ್ ಮಾಡೋಕೆ ಕೇಳಿದೆ ಅಂತ ಹೇಳ್ತಾರೆ ಅಧ್ಯಕ್ಷರು ಪಿ ಡಿ ಹತ್ರ ಹೋದರೆ. ಅವರು ಅದ್ರ ಮೇಲೆ ಬಂದು ಇಲ್ಲಿ ಕ್ಲೀನ್ ಆಗಿತ್ತೋ ಇಲ್ವೋ ಅಂತ ಯಾರೂ ನೋಡಿಲ್ಲ. ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ನಾವು ಮುಂದೆ ಬೇರೆ ಥರ ಎಲ್ಲ. ನಂತರ ಇಮ್ರಾನ್ ಅರೇಹಳ್ಳಿ ಮಾತನಾಡಿ, ಸಂತೆಯಲ್ಲಿ ಅಳಿದುಳಿದ ತರಕಾರಿ ಪದಾರ್ಥಗಳನ್ನು ಇಲ್ಲಿ ಸುರಿಯಲಾಗುತ್ತದೆ. ಇಂತಹ ನಿರುಪಯುಕ್ತ ತರಕಾರಿಗಳನ್ನು ಗ್ರಾಮ ಪಂಚಾಯಿತಿ ಸೂಕ್ತ ಸ್ಥಳಕ್ಕೆ ವಿಲೇವಾರಿ ಮಾಡಲು ಕ್ರಮ ಕೈಗೊಳ್ಳಬೇಕು. ಆದರೆ ಗ್ರಾಮ ಪಂಚಾಯಿತಿ ನಿರಾಸಕ್ತಿ ಧೋರಣೆಯಿಂದ ವರ್ತಕರು, ಗ್ರಾಹಕರು, ಸುತ್ತಮುತ್ತಲ ನಿವಾಸಿಗಳು ಮೂಗು ಮುಚ್ಚಿಕೊಂಡೇ ದಿನದುಡುತ್ತಿದ್ದಾರೆ. ಸಾಮಾನ್ಯವಾಗಿ ಖಾಲಿಯಿರುವ ಸ್ಥಳದಲ್ಲಿ ವರ್ತಕರು ಅಂಗಡಿಗಳನ್ನು ಹಾಕುತ್ತಾರೆ. ಆದರೆ ಸಂತೆ ನಡೆಯುವ ಸ್ಥಳ ಸಂಪೂರ್ಣವಾಗಿ ಗಬ್ಬೆದ್ದು ನಾರುತ್ತಿರುವುದರಿಂದ ವರ್ತಕರು ವ್ಯಾಪಾರ ಮಾಡಲು ಇಂದು ಬಂದಿಲ್ಲ ಎಂದರು. ಇದು ಅರೇಹಳ್ಳಿ ಸಂತೆ ನಡೆಯುವಂಥ ಒಂದು ಪ್ರದೇಶ. ಇದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ವಾರಕ್ಕೊಂದ್ಸಲ ಸಂತೆ ನಡೆಯುತ್ತೆ ಸೋಮವಾರ ದಿನದಂದು. ಆದರೆ ಸಂತೆ ನಡೆದಿದ್ದು ಮಾರನೇ ದಿವಸನೇ ಏನಿರುತ್ತೆ ಇಲ್ಲಿ ಸಂತೆಯ ಏನು ತರಕಾರಿ ಉಳಿದಿರುತ್ತೆ, ಈ ವೇಸ್ಟ್ ಏನೇನಿರುತ್ತೆ ಇದನ್ನು ಕ್ಲೀನ್ ಮಾಡಬೇಕು. ಇದನ್ನು ಕ್ಲೀನ್ ಯಾರು ಮಾಡಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯವರು. ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯವರು ಇದನ್ನು ಲಕ್ಷಾಂತರ ಗಟ್ಟಲೆಗೆ ಹರಾಜು ಮಾಡಿರ್ತಾರೆ. ಆ ಸುಂಕ ವಸೂಲಿ ಮಾಡೋರು ಏನು ಇರ್ತಾರೆ ಅಂತ ಹೇಳಿದ್ರೆ ಇದನ್ನು ನೀಟಾಗಿ ಕ್ಲೀನಾಗಿ ಇಡಬೇಕು ಈ ಸಂತೆನ. ಆದರೆ ಇಲ್ಲಿ ನೋಡಿ ಹೆಚ್ಚು ಕಡಿಮೆ 2 ವಾರದಿಂದ ಇಲ್ಲಿ ಕೊಳ್ತು ನಾರ್ತಾ ಇದೆ. ಅಕ್ಕಪಕ್ಕ ಬೇಕಾದರೆ ನೋಡ್ಬೋದು ತಾವು, ಮನೆಗಳು ಬೇರೆ ಇದೆ. ಇಲ್ಲಿ ಓಡಾಡುವ ಇಲ್ಲಿ ಏನು ಸಂತೆಗಂತ ಜನ ಬರ್ತಾ ಇದ್ದಾರೆ, ಅವರು ಮೂಗು ಮುಚ್ಕೊಂಡು ತುಂಬಾ ಒಂದು ವಾಸನೆಯಿಂದ ಬರೋಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ನೀವು ಏನು ಖಾಲಿ ಪ್ರದೇಶ ಇದೆ ಇಲ್ಲೂ ಕೂಡ ಸಂತೆ ಹಾಕ್ತಾರೆ ಜನ. ಆದರೆ ಇವತ್ತು ಈ ವಾರ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಕೂರಕ್ಕೆ ಆಗಲ್ಲ. ನಮ್ಮ ಹತ್ರ ತರಕಾರಿ ಸೊಪ್ಪು ತಗೊಳ್ಳೋಕ್ಕೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಪಾಪ ಅವರು ವ್ಯಾಪಾರಿಗಳು ಇವತ್ತು ಇಲ್ಲಿ ಸಂತೆನೇ ಹಾಕಿಲ್ಲ. ಆದ ಕಾರಣ ನಾವು ಒಂದು ಮನವಿ ಮಾಡ್ಕೊತಾರದು ಏನಂತ ಹೇಳಿದ್ರೆ ಇಲ್ಲಿಯ ಸಂತೆ ಆಗಿದ್ದು ಮಾರನೇ ದಿನವೇ ಇಲ್ಲಿಯ ಒಂದು ವ್ಯವಸ್ಥೆ ಏನಿದೆ ಇಲ್ಲಿ ಇದು ಫುಲ್ ಕ್ಲೀನಾಗಿ ನೀಟಾಗಿ ಇಡಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಕೊಳ್ತೆ ನಾರ್ತಾ ಇದೆ ನೋಡಿ. ಇದೇ ಒಂದು ಬದಿಯಲ್ಲಿ ಇಲ್ಲಿ ನೋಡಿ ಏನು ತಿಂಡಿಗಳಿದೆ, ಸ್ವೀಟ್ ಇದೆ, ಇದನ್ನು ಇಲ್ಲೇ ಕೂತ್ಕೊಂಡು ತಿಂತಾ ಇದ್ದಾರೆ. ಇಲ್ಲೇ ಇಷ್ಟೊಂದು ಗಲೀಜಿದೆ ನೋಡಿ.